ಹಾಯ್ ಗೈಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಬಾಲಾಜಿ ಬಸ್ ಮೋಡ್ನ ತಂದಿರುವಂಥದ್ದು. ಇಲ್ಲಿ ತನಕ ವಿಡಿಯೋ ನೋಡಿರ್ತಾರೆ, ಸಬ್ಸ್ಕ್ರೈಬ್ ಮಾಡಿ ಇಲ್ಲದೆ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಮೋಟಿವೇಶನ್ ಸಿಗ್ತಂಗಾಗುತ್ತೆ. ನೋಡ್ತಾ ಇರ್ಬೋದಲ್ಲ, ಫ್ರಂಟ್ ಲುಕ್ ಮಾತ್ರ ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು. ಮೇಲೆ ಬಾಲಾಜಿ ಅಂತ ಹಾಕಿರುವಂಥದ್ದು. ನಾನು ವರ್ಜನ್ 3 ಮಾಡಿರೋದ್ರಿಂದ ಅಲ್ಲಿ ಪಿಕ್ಸೆಲ್ ಬೋಲ್ಡ್ ವರ್ಕ್ ಆಗೋಲ್ದು. ನೀವು ವರ್ಜನ್ 1, ವರ್ಜನ್ 2, ವರ್ಜನ್ 3 ಅವು 3ರಲ್ಲಿ ಯಾವ್ದನ್ನಾರು ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ನೋಡ್ತಾ ಇರ್ಬೋದಲ್ಲ, ಈ ಕಡೆ ಸೈಡ್ ಲುಕ್ ಬಂದ್ಬಿಟ್ಟು ಈ ಥರ ಇರುವಂಥದ್ದು ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು. ಇದು 4K HD ಲಿವರಿ ಆಗಿರುತ್ತೆ ಗೈಸ್. ನೋಡ್ತಾ ಇರ್ಬೋದು, ಸೈಡಲ್ಲಿ ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು. ಇನ್ನು ವೀಲ್ ಕ್ಯಾಪ್ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ, ಮಾಡನ್ನ ಅಷ್ಟೇ ಚೆನ್ನಾಗೇ ಕ್ರಿಯೇಟ್ ಮಾಡೋರೆ ಅಂತಲೇ ಹೇಳ್ಬೋದು. ವೀಲ್ ಕ್ಯಾಪ್ ನೋಡ್ತಾ ಇರುವಂಥದ್ದೆಲ್ಲ ಯಾವ ರೀತಿ ಮಾಡೋರೆ ಅಂತ. ಈ ಲಿವರಿ ಮಾಡಿದವ್ರು ಬಂದ್ಬಿಟ್ಟು ಆಕಾಶ್ ಗೇಮಿಂಗ್ ಕನ್ನಡ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಹ್ಯಾಂಡ್ಸ್ ಆಫ್ ಯು ಅಂತಲೇ ಹೇಳ್ಬೋದು ಗೈಸ್. ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು. ಇನ್ನು ಬ್ಯಾಕ್ ಲುಕ್ ನೋಡೋದಾದ್ರೆ ಈ ಥರ ಇರುವಂಥದ್ದು. ಇದು ಪ್ರಕಾಶ್ ವೇರಿಯಂಟ್ ಬಸ್ ಮೋಡಾಗಿರುತ್ತೆ. ಇಲ್ಲಿ ತನಕ ವಿಡಿಯೋ ನಡೀತಾರೆ, ಸಬ್ಸ್ಕ್ರೈಬ್ ಮಾಡಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನು ನಾಳೆ ನಂದು ಒಂದು ಲಿವರಿ ರಿವ್ಯೂ ಆಗುತ್ತೆ. ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ, ಎಕ್ಸಾಮ್ ಟೆನ್ಷನ್ನಲ್ಲಿ. ಸೇಮ್ ಈ ಕಡೆಯೂ ಸೇಮ್ ಡಿಟ್ಟು ಮಾಡಿರುವಂಥದ್ದು ಗೈಸ್. ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು. ವೀಲ್ ಕ್ಯಾಪ್ ನೋಡ್ತಾ ಇರ್ಬೋದು, ಜಿಗ್ಜ್ಯಾಗ್ ಸ್ಟೈಲಲ್ಲಿ ಮಾಡಿರುವಂಥದ್ದು ಅಲ್ಟಿಮೇಟಾಗಿ ಕ್ರಿಯೇಟ್ ಮಾಡೋರು ಅಂತಲೇ ಹೇಳ್ಬೋದು. ಇನ್ನು ಆ್ಯನಿಮೇಷನ್ ಕೀ ಬಗ್ಗೆ ಹೋದ್ರೆ ಗೈಸ್, ಫಸ್ಟ್ನೇ ಆ್ಯನಿಮೇಷನ್ ಕೀ ಹೊತ್ತಿದ್ರೆ ಅಲ್ಲಿ ವಿಂಡೋಸ್ ಎಲ್ಲ ಆ ಕಡೆ ಈ ಕಡೆ ಆಗುವಂಥದ್ದು, ವಿಂಡೋಸ್ ಬರುವಂಥದ್ದು. ಎರಡನೇ ಆ್ಯನಿಮೇಷನ್ ಕೀ ಹೊತ್ತಿದ್ರೆ ಲೈಟ್ ಎಲ್ಲ ಬರುವಂಥದ್ದು ಗೈಸ್, ಎಕ್ಸ್ಟ್ರಾ ಲೈಟ್ಸ್ ನೋಡ್ತಾ ಇರ್ಬೋದು ಅಲ್ಲಿ. ಆಮೇಲೆ ಸ್ಕ್ರಬ್ಬರ್ ಎಲ್ಲ ಚೇಂಜ್ ಆಗುವಂಥದ್ದು. ಎರಡನೇ ಆ್ಯನಿಮೇಷನ್ ಕೀ ಹೊತ್ತಿದ್ರೆ ಎಕ್ಸ್ಟ್ರಾ ಲೈಟಿಂಗ್ಸ್ ಎಲ್ಲ ಬರುವಂಥದ್ದು. ಮೂರನೇ ಆ್ಯನಿಮೇಷನ್ ಕೀ ಹೊತ್ತಿದ್ರೆ ಗೈಸ್ ಈ ಥರ ಕೆಳಗಡೆದೊಂದು ಅದೇನೋ ಅಂತಿರಲ್ಲಪ್ಪ, ನೀವು ಗೊತ್ತಿಲ್ಲ. ಆಮೇಲೆ ವೀಲ್ ಕ್ಯಾಪ್ ಚೇಂಜ್ ಆಗುವಂಥದ್ದು ಗೈಸ್. ಹಾಗಾದ್ರೆ ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ತಿಳಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಗೈಸ್, ಈ ವಿಡಿಯೋ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಗೈಸ್, ಚೆಕ್ಔಟ್ ಮಾಡ್ಕೋಬೇಕಾಗತ್ತೆ ನೀವೇ ಗೈಸ್. ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಗೈಸ್. ಸರಿ, ಗಂಟಲು ಕಟ್ಕೊಂಡ್ಬಿಟ್ಟು ಮೋರ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದ್ಸಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವರ್ಜನ್ 3, ನಾನು ವರ್ಜನ್ 3ನ ಇದು ಮಾಡ್ಕೊಂಡಿರ್ತೀನಿ ಗೈಸ್. ಅದು ಡೈರೆಕ್ಟ್ ಶೇರ್ಸ್ ಮೋಡ್ ವೆಬ್ಸೈಟಿಗೆ ಹೋಗುತ್ತೆ ಗೈಸ್. ಶೇರ್ಸ್ ಮೋಡ್ ವೆಬ್ಸೈಟಿಗೆ ಹೋಗುತ್ತೆ. ಅಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ 5 ಸೆಕೆಂಡ್ ವೆಯ್ಟ್ ಮಾಡಿಬಿಟ್ಟು ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಗೈಸ್. ಅದಾದಮೇಲೆ ಗೈಸ್ ಇನ್ನೊಂದ್ಸಲಿ ನೀವೇನು ಮಾಡಬೇಕಪ್ಪ ಅಂದರೆ ಅಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದು 3-4 ಸಲ ಕ್ಲಿಕ್ ಮಾಡಿ ವೈಟ್ ಸ್ಕ್ರೀನ್ ಅದರಲ್ಲಿ ಬ್ಯಾಕ್ ಬಂದುಬಿಡಿ ಗೈಸ್. ಈ ಥರನೇ ಕ್ಲಿಕ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಲಿ ಅದೇ ಡೌನ್ಲೋಡ್ ಆಗುತ್ತೆ. ನಾನು ಒಂದ್ಸಲಿ ಡೌನ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಪುನಃ ಡೌನ್ಲೋಡ್ ಮಾಡಿ ಅಂತ ಕೇಳ್ತಾ ಇರುವಂಥದ್ದು ಗೈಸ್. ನೋಡ್ತಾ ಇರ್ಬೋದು ಗೈಸ್, ನಮ್ಮ ಒಂದು ಬಸ್ ಮೋಡು ಡೌನ್ಲೋಡ್ ಆಗ್ತಾ ಇರುವಂಥದ್ದು. ಅಷ್ಟರಲ್ಲಿ ಲಿವರಿ ಡೌನ್ಲೋಡ್ ಮಾಡ್ಕೊಂಡು ಗೈಸ್. ಮೊದಲು ಇದಕ್ಕೆ ಪಾಸ್ವರ್ಡ್ ಇದೆ ಅಂತ ಹೇಳಿದ್ರು, ಈಗ ಪಾಸ್ವರ್ಡ್ ಇಲ್ಲ ಅಂದರು. ಒಂದು ಲೈಕ್ನ ಕೊಡಿ ಗೈಸ್. ಆಮೇಲೆ ಮೋರ್ ಮೇಲೆ ಕ್ಲಿಕ್ ಮಾಡಿ, ಇನ್ನೊಂದ್ಸಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 15 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. 3 ಸಲ 15 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ಇದು ಫ್ರೀ ಕೊಟ್ಟಿರೋದ್ರಿಂದ 3 ಸಲ 15 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ನೋಡ್ತಾ ಇರ್ಬೋದು, ನಾನು 15 ಸೆಕೆಂಡ್ ವೆಯ್ಟ್ ಮಾಡಿದ್ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕಂಟಿನ್ಯೂ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಗೈಸ್. ಈ ಥರ ಏನಾದ್ರು ಬಂದರೆ ಕ್ಲೋಸ್ ಹೊಡೀರಿ ಗೈಸ್, ಆಟೋಮೆಟಿಕ್ಲಿ ಹೋಗುತ್ತೆ. ಕಂಟಿನ್ಯೂ ಅಂತ ಮತ್ತೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು. ಆದಷ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ಇದ್ರೆ ಒಳ್ಳೆಯದು ಗೈಸ್. ನೀವು ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ಐತೆ ಅಂತ. ಮತ್ತೆ 15 ಸೆಕೆಂಡು ಆಮೇಲೆ ವೆರಿಫೈ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣ ಗೈಸ್, ಇಲ್ಲಿ ತನಕ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುವಂಥದ್ದು ಗೈಸ್. ನೆಕ್ಸ್ಟ್ ಪೇಜಲ್ಲಿ ಮತ್ತೆ 15 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಗೈಸ್. ನೋಡ್ತಾ ಇರ್ಬೋದಲ್ಲ, ನೆಕ್ಸ್ಟ್ ಇದರಲ್ಲಿ 15 ಸೆಕೆಂಡ್ ವೆಯ್ಟ್ ಮಾಡಬೇಕಾಗತ್ತೆ. ನಾನು ವೆಯ್ಟಿಂಗ್ ಆದ ತಕ್ಷಣ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ಗೈಸ್. ಅದಾದಮೇಲೆ ಇನ್ನೂ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಏನಾದ್ರು ಆ್ಯಡ್ಸ್ ಬಂದರೆ ವೆಯ್ಟ್ ಮಾಡಿರಿ ಒಂದು 30 ಸೆಕೆಂಡ್ ಗೈಸ್. ಈ ಆ್ಯಡ್ಸ್ದೇ ಒಂದು ಪ್ರಾಬ್ಲಮ್ಮು. ಇದಕ್ಕೆ ಏನಾದ್ರು ಯಾರು ಹಾಕ್ಬಿಟ್ರೆ ಲಿಂಕ್ನ GP ಲಿಂಕ್ಸಿಗೆ ಸತ್ವಿ ಅಂತಲೇ ಅರ್ಥ ಗೈಸ್. ಅದಕ್ಕೆ ಹೇಳ್ತಾ ಇರೋದು ಗೈಸ್, ಇದಕ್ಕೆ ಯಾರು ಹಾಕಲ್ಲ ಒಬ್ಬೊಬ್ಬರು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು GP ಲಿಂಕ್ಸ್ ಅಂತ ಓಪನ್ ಆಗುವಂಥದ್ದು. 3 ಸೆಕೆಂಡ್ ವೆಯ್ಟ್ ಮಾಡಿಬಿಟ್ಟು ವೆರಿಫೈ ಆಗೋ ಗಂಟೆ ಇರಬೇಕಾಗುತ್ತೆ ಗೈಸ್. ನೋಡ್ತಾ ಇರ್ಬೋದು, ವೆರಿಫೈ ಅಂತ ರೌಂಡು ತಿರುಗ್ತಾ ಇರುವಂಥದ್ದು ವೆರಿಫೈಡಿಂಗ್ ಅಂತ. ಆಮೇಲೆ ಅಲ್ಲಿ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವೆರಿಫೈ ಆದ ತಕ್ಷಣ ಗೆಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಬರುತ್ತೆ. ಬ್ಯಾಕ್ ಹೊಡೀರಿ, ವೈಟ್ ಸ್ಕ್ರೀನ್ ಆದರೆ ಬ್ಯಾಕ್ ಹೊಡೀರಿ. ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೈಸ್ ಅದೇ ಥರ ಒಂದು 2 ಸಲ ಕ್ಲಿಕ್ ಮಾಡಿ, ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ. ನೋಡ್ತಾ ಇರ್ಬೋದು, ಆಟೋಮೆಟಿಕ್ಲಿ ಡೌನ್ಲೋಡ್ ಆಗ್ತಾ ಇರುವಂಥದ್ದು. ನಾನು ಒಂದ್ಸಲ ಡೌನ್ಲೋಡ್ ಮಾಡಿ ಪುನಃ ಡೌನ್ಲೋಡ್ ಮಾಡಿ ಅಂತ ಕೇಳ್ತಿರುವಂಥದ್ದು ಗೈಸ್.
ಅದಾದ ನಂತರ ಝೆಡ್ ಆ್ಯಪ್ನ ಓಪನ್ ಮಾಡಿ ಡೌನ್ಲೋಡ್ ಫೋಲ್ಡರ್ ಮೇಲೆ ಬಂದುಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ ಗೈಸ್ ಮೋಡ್ನ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಲಿವರಿನ ಎಕ್ಸ್ಟ್ರಾಕ್ಟ್ ಮಾಡಬೇಕತ್ತೆ. ಲಿವರಿನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಮೋಡ್ನ ಹುಡುಕ್ಬೇಕಾಗತ್ತೆ. ಅಲ್ಲಿ ಮೋಡ್ ಇರುವಂಥದ್ದು BRM ಬಾಸ್ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಸೆಕೆಂಡ್ ತಿರ್ಕೊಂಡು ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡು ಡಿವೈಸ್ ಸ್ಟೋರೇಜ್ ಬಸ್ ಸೀಟ್ ಫೋಲ್ಡ್ರ್ ಹುಡುಕ್ಬಿಟ್ಟು ಬಸ್ ಸೀಟ್ ಫೋಲ್ಡ್ರ್ ಮೋಡ್ಸು ಅಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು ಗೈಸ್. ನಾನು ಒಂದ್ಸಲಿ ಪೇಸ್ಟ್ ಮಾಡಿದ್ದೀನಿ, ಅದಕ್ಕೆ ರಿಪ್ಲೇಸ್ಡ್ ಅಂತ ಕೇಳ್ತಿರುವಂಥದ್ದು ಗೈಸ್. ಪೇಸ್ಟ್ ಮಾಡಿದ ನಂತರ ಗೇಮ್ನ ಓಪನ್ ಮಾಡಬೇಕಾಗತ್ತೆ. ಬ್ಯಾಕ್ ಹೊಡೆದ್ಬಿಟ್ಟು ನೀವು ಎಲ್ಲನೂ ಬ್ಯಾಕ್ ಹೋಗಿಸ್ಬಿಟ್ಟು ಗೇಮ್ನ ಓಪನ್ ಮಾಡಬೇಕಾಗತ್ತೆ ಗೈಸ್. ಸಾರಿ, ಇದನ್ನು ತೋರ್ಸೋಕ್ಕಾಗಲ್ಲ. ಒಂದು ಸ್ವಲ್ಪ ಗೇಮ್ನ ಓಪನ್ ಮಾಡಿದ ನಂತರ ಈ ಥರ ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಗೈಸ್. ನೀವು ಗ್ಯಾರೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆ ಕಡೆನೂ ಈ ಕಡೆನಾದ್ರು ಒತ್ತಿರಿ ಗೈಸ್. ನಮ್ಮ ಒಂದು ಬಸ್ ಮೋಡ್ ಬರುವಂಥದ್ದು ನೋಡ್ತಾ ಇರ್ಬೋದು. ನಮ್ಮ ಒಂದು ಬಸ್ ಮೋಡ್ ಬಂದಿರುವಂಥದ್ದು ಗೈಸ್. ಯೂಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಟ್ಕೊಂಬಿಟ್ಟು ಅಲ್ಲಿ ಪೇಂಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ರೈಟ್ ಮಾಡಿ ಕೊಟ್ಬಿಟ್ಟು ಬ್ರೌಸರ್ ಲಿವರಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೈಸ್ ಇಲ್ಲಿ ಡೌನ್ಲೋಡಲ್ಲಿರುತ್ತೆ. ಅಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗಿ ಅಲ್ಲಿ 4K 6K ಅಂತ ಇರುವಂಥದ್ದು ಲಿವರಿ, ಅಲ್ಲಿ 4K ಬಾಲಾಜಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಹಾಲಿಡೇಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಮ್ಮ ಒಂದು ಲಿವರಿ ಅಪ್ಲೈ ಆಗುವಂಥದ್ದು ಗೈಸ್. ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿಬಿಟ್ಟು 15,000 ದುಡ್ಡು ಕೊಡಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅನ್ಲಿಮಿಟೆಡ್ ಮನಿಯರ ಆಟೋಮೆಟಿಕ್ಲಿ ಇದಾಗುತ್ತೆ. ಇಲ್ಲದೆ ಹೋದರೆ ಹ್ಯಾಡ್ಸ್ ನೋಡಿಬಿಟ್ಟು ಕೊಡಬೇಕಾಗುತ್ತೆ ಗೈಸ್. ಇದಾಗಿತ್ತು ಇವತ್ತಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಟಾಟಾ, ಬಾಯ್ ಬಾಯ್.